ಇವತ್ತಿನ ಈ ಒಂದು ವಿಡಿಯೋದಲ್ಲಿ KCET ಅಪ್ಲಿಕೇಶನ್ ಅನ್ನ ಯಾವ ತರ ಹಾಕೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಸರ್ಚ್ ಬಾಕ್ಸ್ ಅಲ್ಲಿ KCET ಅಂತ ಸರ್ಚ್ ಮಾಡಬೇಕು. ಈಗ KCET ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಅಲ್ಲಿ ಫಸ್ಟ್ ಆಪ್ಷನ್ ಕಾಣ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ವೆಬ್ಸೈಟ್ ಓಪನ್ ಆಗುತ್ತಾ. ಅಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೋತ ಹೋಗ್ಬೇಕು. ಇಲ್ಲಿ ಕೆಳಗಡೆ ಸೈಡ್ ಅದೆಲ್ಲ ಇಲ್ಲಿ ಕೆಳಗೆ ತಗೋತೀನಿ ಸ್ವಲ್ಪ. ಅಲ್ಲಿ ಐತಲ್ಲ 10-14 UG CET ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ನಿಮ್ದು CET ರೋಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. CET ರೋಲ್ ನಂಬರ್ ಎಂಟ್ರಿ ಮಾಡತ್ತೀನಿ. ಕೆಳಗೆ CET ಅಪ್ಲಿಕೇಶನ್ ಹಾಕೋದ್ನಾಗ ಒಂದು ಪಾಸ್ವರ್ಡ್ ಇರ್ತೈತಲ್ಲ ಆ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡತ್ತೀನಿ. ಈಗ ಪಾಸ್ವರ್ಡ್ ಎಂಟ್ರಿ ಆಯ್ತು. ಕೆಳಗೆ ಕ್ಯಾಪ್ಚರ್ ಕೋಡ್ ಕಾಣ್ತೈತಲ್ಲ ಕ್ಯಾಪ್ಚರ್ ಕೋಡ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಲಾಗಿನ್ ಯೂಸಿಂಗ್ OTP ಐತೈತಲ್ಲ ಅಲ್ಲಿ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಲಾಗೌಟ್ ಆಲ್ ಡಿವೈಸ್ ಐತೈತಲ್ಲ ಅಲ್ಲಿ ನೋ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ದು ಯಾವ ನಂಬರ್ ಲಿಂಕ್ ಇರ್ತೈತಲ್ಲ ಆ ನಂಬರ್ಗೆ OTP ಹೋಗಿರ್ತೈತೆ. OTP ನ ಇಲ್ಲಿ ಎಂಟ್ರಿ ಮಾಡಬೇಕು. OTP ಎಂಟ್ರಿ ಆದ್ಮೇಲೆ ವೆರಿಫೈ OTP ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ದು ಕ್ಯಾಂಡಿಡೇಟ್ ಲಾಗಿನ್ ಆಗುತ್ತೆ. ಇಲ್ಲಿ ಲಾಗಿನ್ ಆದ್ಮೇಲೆ ಇಲ್ಲಿ ಸ್ಟೇಟ್ ಅನ್ನ ಸರ್ಚ್ ಮಾಡ್ಕೋಬೇಕು. ಆಮೇಲೆ ಕೆಳಗೆ ನಿಮ್ದು PUC ಪಾಸ್ ಆಗಿರ್ತಾರಲ್ಲ PUC ರೋಲ್ ನಂಬರ್ ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಕೆಳಗೆ ಕನ್ಫರ್ಮ್ PUC ರೋಲ್ ನಂಬರ್ ಐತೈತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಹೋಗಿ ಮೇಲೆ ಎಂಟ್ರಿ ಮಾಡಿದ ರೋಲ್ ನಂಬರ್ ನ ಎಂಟ್ರಿ ಮಾಡಬೇಕು. ಯಾವ ಇಯರ್ ದಾಗ ಪಾಸ್ ಔಟ್ ಆಗೈತಲ್ಲ ಆ ಇಯರ್ ನ ಕ್ಲಿಕ್ ಮಾಡ್ಕೋಬೇಕು. ಅಪ್ಡೇಟ್ PUC ಐತೈತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅಪ್ಡೇಟ್ ಸಕ್ಸಸ್ಫುಲ್ ಅಂತ ಬಿತ್ತಲ್ಲ. ಈಗ ಡೌನ್ಲೋಡ್ ಹಾಲ್ ಟಿಕೆಟ್ ಐತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರೆ ನಿಮ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಬೇಕಂದ್ರೆ ಪ್ರಿಂಟ್ ತಕೊಂಡು ಇಲ್ಲ PDF ಸೇವ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ.